ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಜಿಲ್ಲೆ 317 ರೀಜನ್ 4ರ ಪ್ರಾದೇಶಿಕ ಸಮ್ಮೇಳನವನ್ನು ನಗರದ ಕಾಸಿಯಾ ಭವನದಲ್ಲಿ ಆಯೋಜಿಸಲಾಗಿತ್ತು. ಲಯನ್ಸ್ ಜಿಲ್ಲಾ ಗವರ್ನರ್ ಎನ್. ಮೋಹನ್ ಕುಮಾರ್ ಹಾಗೂ ಮುಖ್ಯ ಅತಿಥಿಗಳಾದ ಸಿ.ಆರ್. ಚಂದ್ರಶೇಖರ್ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಲಯನ್ಸ್ 2ನೇ ಜಿಲ್ಲಾ ಗವರ್ನರ್ ಕೆ. ಈಶ್ವರನ್, ಸೋಮಲತಾ, ಲಯನ್ ಗಾಯತ್ರಿ ಗಿರೀಶ್, ಲಯನ್ ಜಿ.ಎಸ್. ಮಲ್ಲೇಶಯ್ಯ, ಲಯನ್ ರಂಗನಾಥ್, ಎಚ್.ಆರ್. ಗಿರೀಶ್, ಪುಷ್ಪ ಸುಕುಮಾರ್, ಚಂದ್ರಿಕಾ ಬಸವರಾಜಯ್ಯ, ಲಯನ್ ಪ್ರೇಮತ್, ಲಯನ್ ಸ್ವಾಮಿಪನ್, ಲಯನ್ ಹೇಮಂತ್ ಕುಮಾರ್, ಲಯನ್ ಪ್ರಭಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸೇವೆಯೇ ಪರಮಧ್ಯೇಯ ಅನ್ನೋ ಘೋಷವಾಕ್ಯದೊಂದಿಗೆ ಲಯನ್ಸ್ ಸಂಸ್ಥೆ ಇಡೀ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಸಂಸ್ಥೆಗೆ ನಾನು ಶಿರಬಾಗಿ ನಾನು ನಮಿಸುತ್ತೇನೆ. ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಲಯನ್ಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಬಹಳ ಸಂಕ್ಷಿಪ್ತವಾಗಿ ಮನುಷ್ಯನ ಅಗತ್ಯಗಳು. ಪ್ರಾಣಿಗಳಿಗೂ ಅಗತ್ಯ ಇದೆ ರೀ. ಹಸಿವಾಗತ್ತೆ, ಆಹಾರ ಬೇಕು, ನಿದ್ರೆ ಮಾಡಬೇಕು, ಸಂತಾನೋತ್ಪತ್ತಿ ಮಾಡಬೇಕು, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು. ಇವುಗಳಿಗೆ ಪ್ರಕೃತಿ ಇನ್ಬಿಲ್ಟ್ ಇನ್ಸ್ಟಿಂಕ್ಟ್ಸ್ ಅನ್ನ ಪ್ರಾಣಿಗಳಿಗೆ ಕೊಟ್ಬಿಟ್ಟಿದ್ದಾರೆ. ಅದನ್ನು ಕಲಿಬೇಕಾದಿಲ್ಲ. ಹಸಿವಾದಾಗ ಆಹಾರ ಹುಡುಕುತ್ತವೆ, ಸೂರ್ಯ ಮಡುತ್ತಿದ್ದಾಗೆ ಕತ್ಲಾತಿ ನಿದ್ರೆ ಮಾಡುತ್ತವೆ. ಹಾಗೆ ಸೀಸನ್ ಬಂತು ಅಂದರೆ ಸಂತಾನೋತ್ಪತ್ತಿ ಮಾಡುತ್ತೆ. 2 ತಿಂಗಳು 3 ತಿಂಗಳು ಮರಿಗಳನ್ನು ಸಾಕಿ ಆಮೇಲೆ ನಿಮ್ಮ ಪಾಲ ನೀವು ಬದುಕೊಳ್ಳಿ ಅಂತ ಬಿಟ್ಬಿಡ್ತಾರೆ. ಅದು ಮನುಷ್ಯನಲ್ಲಿ ನೆಕ್ಸ್ಟ್ ಸ್ಲೈಡ್. ಬೇಸಿಕ್ ನೀಡ್ಸ್: ಆಹಾರ, ನಿದ್ರೆ, ಮೈಥುನ. ಪ್ರಾಣಿಗಳು ಆಟೋಮೆಟಿಕ್ ಆಗಿ ಶಿಸ್ತು ಪಾಲನೆ ಮಾಡ್ತಾವ್ರಿ. ಯಾವ ಪ್ರಾಣಿನ ಹೆಚ್ಚಿಗೆ ತಿನ್ನೋದಿಲ್ಲ. ಒಂದು ಪ್ರಾಣಿನ ಕೊಂದ್ರೆ ಇನ್ನೊಂದು ಪ್ರಾಣಿನ ಕೊಲ್ಲಕ್ಕೆ ಹೋಗೋದಿಲ್ಲ. ಅದಕ್ಕೆ ಕೊಲ್ಲುತ್ತಾ? ನಾವು ಯಾರನ್ನ ಬೇಕಾದ್ರೂ ಕೊಲ್ಲಕ್ಕೆ ರೆಡಿ ಆಗ್ತೇವೆ. ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಪ್ರತಿಷ್ಠೆಗೋಸ್ಕರ. ಸೊ ಹಾಗಾಗಿ ಮೊದಲನೇ ಮೌಲ್ಯ ಶಿಸ್ತು. ಕಳೆದ ನಾನು 52 ವರ್ಷ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡಿದ್ದೇನೆ. ನನಗೀಗ 77 ಯಂಗ್, 77 ವರ್ಷ ಯುವಕ. 1948 ಹುಟ್ಟಿದ್ದು. ನಮ್ಮ ಅಜ್ಜಂದಿರು, ಅವರ ತಂದೆಯಂದಿರು, ಇವತ್ತು ನಮ್ಮ ತಂದೆ ತಾಯಿಗಳು ಕೂಡ ಶಿಸ್ತನ್ನು ಕಲಿಸಿದ್ರಿ. ಇವತ್ತೇನೂ ಇಲ್ಲ. ಯಾರು ಯಾವ ಟೈಮ್ ಊಟ ಮಾಡ್ತಾರೆ, ಬೆಳಗ್ಗೆ 5 ಗಂಟೆಗೂ ತಿಂತಾ ಇರ್ತಾರೆ, 12 ಗಂಟೆಗೂ ತಿಂತಾ ಇರ್ತಾರೆ. ಎಲ್ಲಿ ತಿನ್ನಬೇಕು? ರಸ್ತೆಯಲ್ಲೂ ತಿಂತಿರ್ತಾರೆ, ಫುಟ್ಬಾಲ್ನಲ್ಲೂ ತಿಂತಿರ್ತಾರೆ, ಚರಂಡಿ ಪಕ್ಕದಲ್ಲೂ ತಿಂತಾ ಇರ್ತಾರೆ. ನಮಸ್ತೆ ಎಲ್ಲರಿಗೂ. ನಾನು ರೀಜನ್ ಚೇರ್ಪರ್ಸನ್ ಸೋಮಲತಾ ಎಮ್.ಎಚ್. ರೀಜನ್ ಚೇರ್ಪರ್ಸನ್ಗೆ ಇದೊಂದು ಅವ್ರು ಹೇಳ್ದಂಗೆ ಒಂದು ಸಮಾರಂಭ, ಉತ್ತಮವಾದ ಸಮಾರಂಭ ಅಂತ ನಾನು ಹೇಳ್ಕೊತೀನಿ. ಇದರಲ್ಲಿ ಸೇವಾ ಚಟುವಟಿಕೆಗಳು ಮಾಡಿದ್ವಿ. ಆಮೇಲೆ ಗೆಸ್ಟ್ ಸ್ಪೀಕರ್ ಮಾತಾಡಿದ್ರು, ತುಂಬ ಅದ್ಭುತವಾಗಿ ಮಾತಾಡಿದ್ರು. ಉತ್ತಮ ನಾಳೆಗಾಗಿ ಮಾನವೀಯ ಮೌಲ್ಯಗಳು ಮಾನವೀಯ ಮೌಲ್ಯಗಳಲ್ಲಿ ಯಾವುದ್ಯಾವುದು ಮೌಲ್ಯಗಳು ಅಂತ ತಿಳಿಸ್ಕೊಟ್ರು. ತುಂಬ ಚೆನ್ನಾಗಿತ್ತು. ಆ ಮೌಲ್ಯಗಳಿಂದ ನಾವು ಈ ಜಗತ್ತಿಗೆ, ಇದಕ್ಕೆ ಒಳ್ಳೆ ಸಂಸ್ಕೃತಿ ಇದನ್ನು ತಿಳಿಸ್ಕೊಳ್ಬೇಕು ಅಂತ ನಾನು ಅದಕ್ಕೋಸ್ಕರನೇ ಈ ಥೀಮನ್ನು ತೊಗೊಂಡಿದ್ದೆ. ಎಲ್ಲರಿಗೂ
ಆ ಥರದ್ದು ಅವರು ಚಂದ್ರಶೇಖರ್ ಅವರು ಮಾಡಿದ್ದ ಒಂದು ಸ್ಪೀಚಿಂದ ಎಲ್ಲರಿಗೂ ಅದು ತಲುಪಿದೆ ಅಂತ ಅಂದ್ಕೊತೀನಿ. ನಮ್ಮ ರೀಜನ್ 4ಇಂದ ತುಂಬ ಸೇವಾ ಚಟುವಟಿಕೆಗಳು ಹೇಳಿದ್ದಾರೆ ನಮ್ಮ ಜಡ್ಸಿ ಅವರು. ಬಗ್ಗಿ ವ್ಯಾನ್ದು ಇವತ್ತು ಬಗ್ಗಿ ವ್ಯಾನೂ ಮಧ್ಯಾಹ್ನ 4:15ಗೆ ಇದು ಮಾಡಿದ್ವಿ. ತುಂಬ ಚೆನ್ನಾಗಿ ಅದನ್ನು ಇದು ತುಂಬ ಸೇವೆ ಚಟುವಟಿಕೆಗಳನ್ನು ನಾವು ಮಾಡಿದ್ದೇವೆ. ಇದು ನೆಕ್ಸ್ಟು ಇನ್ನೂ ಏನಾದರೂ ಬಿಟ್ಟಿರೋದನ್ನು ನಮ್ಮ ಮೆಂಟರ್ ಅವರು ಸ್ವಲ್ಪ ಮಾತಾಡ್ತಾರೆ ಅಂತ ಕೇಳಿ. ನಮಸ್ಕಾರ. ಇವತ್ತೊಂದು ಅದ್ದೂರಿಯಾದ ಕಾರ್ಯಕ್ರಮ ರೀಜನ್ ಮೀಟ್ ಅಂತ ಇದೊಂದು ಸಮಾರಂಭವನ್ನು ಮಾಡಿದ್ದೀವಿ. ಈ ಸಮಾರಂಭದ ಒಂದು ಮೇಲುಸ್ತುವಾರಕ್ಕೆ ನನಗೆ ಕೊಟ್ಟಿದ್ದರು. ಅದರಂತೆ ಈಗ ನಾವು ಸುಮಾರು ಸೇವಾ ಚಟುವಟಿಕೆಗಳನ್ನು ಕೂಡ ಮಾಡಿದ್ದೀವಿ. ನಮ್ಮ ಕ್ಲಬ್ ಅಂದರೆ LCB ಜ್ಞಾನಯೋಗದ ಕ್ಲಬ್ಬು. ನಾವು ಸುಮಾರು ಒಂದು ಮಹಿಳಾ ಸಬಲೀಕರಣ ಅಂತಂದ್ಬಿಟ್ಟು ಒಂದು 40 ಮಿಷನ್ಗಳನ್ನು ರೆಡಿ ಮಾಡಿದಲ್ಲಿ ಕೊಟ್ವಿ. ಹಾಗೆ ಇವತ್ತೊಂದು ಬಗ್ಗಿ ಅಂತ ಒಂದು ಏನಂತ ಇತ್ತು ವ್ಯಾಸ ಇದಕ್ಕೆ ವಿವೇಕಾನಂದ ಯೂನಿವರ್ಸಿಟಿಗೆ, ಅಲ್ಲಿ ಕೂಡ ಒಂದು ಇದು ಮಾಡಿದ್ವಿ. ಮತ್ತು ಹೊಸದುಡ್ಡಿ ಅಂತ ಒಂದು ಹೈಸ್ಕೂಲ್ ಇದೆ, ಅಲ್ಲಿ ಸ್ಮಾರ್ಟ್ ಬೋರ್ಡ್ಸ್ ಅಂತ ಅಂದ್ಬಿಟ್ಟು ಅದಕ್ಕೆ ಕೊಟ್ವಿ. ಒಂದು ಸುಮಾರು 2-3 ಲಕ್ಷ ರೂಪಾಯಿಗಳಷ್ಟು ಅದನ್ನು ಕೊಟ್ಟಿವಿ. ಹಂಗರ್ ಪ್ರೋಗ್ರಾಮ್ಗೆ ಅಂತಂದು ಇವತ್ತು 1 ಲಕ್ಷ ರೂಪಾಯಿ ESIಯಲ್ಲಿ ರೋಗಿಗಳು ನೋಡ್ಕೊಳಕ್ಕೆ ಬರ್ತಾರಲ್ಲ ಅವರಿಗೆ ನಾವೊಂದು ಊಟವನ್ನು ಕೊಡುವ ವ್ಯವಸ್ಥೆ ನಮ್ಮ ಜಿಲ್ಲಾ ವತಿಯಿಂದ ವ್ಯವಸ್ಥೆ ಆಗಿದೆ. ಅದಕ್ಕೆ 1 ಲಕ್ಷ ರೂಪಾಯಿಯನ್ನು ನಾವು ಕೊಟ್ಟಿದ್ದೀವಿ. ಹಾಗೆ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಕ್ಲಬ್ನಿಂದ ಕೂಡ ಮಾಡ್ಕೊಂತೀವಿ. ಇವತ್ತೊಂದು ರೀಜನ್ ಇದರಿಂದ ನನ್ನನ್ನು ಹೋಸ್ಟ್ ಕಮಿಟಿ ಆಗಿದ್ದಾಗ ಎಲ್ಲವನ್ನೂ ಕೂಡ ಅದ್ಭುತವಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು. ನಮಸ್ಕಾರ, ನನ್ನ ಹೆಸರು ಗಿರೀಶ್ ಅಂತ, ಝೋನ್ ಚೇರ್ಪರ್ಸನ್, ರೀಜನ್ 4 ಝೋನ್ 1 ಚೇರ್ಪರ್ಸನ್ ನಾನು. ಇವತ್ತು ನಮ್ಮದು ರೀಜನಲ್ ಚೇರ್ಪರ್ಸನ್ ಮೀಟ್ ಅಂತ RC ಮೀಟ್ ಅಂತ ಕರಿತೀವಿ. ಈ RC ಮೀಟಲ್ಲಿ ನಾವು ಈ ವರ್ಷ ಪೂರ್ತಿ ನಮ್ಮ ರೀಜಿಯನ್ನು ಏನೇನು ಸೇವೆ ಮಾಡಿದೆ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಅಂತ ಇಲ್ಲೆಲ್ಲ ನಾವು ಇವತ್ತು ಎಲ್ಲರಿಗೆ ಒಂದು ವರದಿ ಒಪ್ಪಿಸ್ತೀವಿ. ಇಟ್ಸ್ ಎ ವೆರಿ ಮೊಮೆಂಟಸ್ ಅಕೇಶನ್ ಇನ್ ದ ಲೈಫ್ ಆಫ್ ಎವ್ರಿ ರೀಜನ್ ಚೇರ್ಪರ್ಸನ್. ಇದು ಒಂದು ಹಬ್ಬದ ಸಮಾರಂಭ ಥರ. ಇವತ್ತು ನಾವು ಹಲವಾರು ಸೇವೆಗಳು ಮಾಡಿದ್ದೀವಿ. ಬೀಟ್ ಹಂಗರ್ ಪ್ರೋಗ್ರಾಮ್, ಉದಾಹರಣೆಗೆ ನೀವು ತರಗೋಪೇಟೆಯಲ್ಲಿ ನಮ್ಮದು LCB ವೆಸ್ಟ್ ಅನ್ನೋದು ಸುಮಾರು 200 ಜನಕ್ಕಿಂತ ಜಾಸ್ತಿ ಪ್ರತಿ ದಿವಸ ಊಟ ಆಗ್ತಾಯಿದೆ. ಹಾಗೆ ಲಯನ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವೆಸ್ಟ್ ಹಾಸ್ಪಿಟಲ್ಸ್ 5 ಹಾಸ್ಪಿಟಲ್ಸ್ ಉಚಿತವಾಗಿ ಸೇವೆ ನೀಡ್ತಾ ಇದೆ. ಹಾಗೂ ನಮ್ಮ LCB ಲೆಜೆನ್ಸಿಂದನೂ ಹಲವಾರು ಕಾರ್ಯಕ್ರಮಗಳು, ಇಟ್ ಮೇ ಬಿ ಹಂಗರ್ ಮಿಟಿಗೇಷನ್, ಇಟ್ ಮೇ ಬಿ ಹೆಲ್ತ್ ಕ್ಯಾಂಪ್, ಇಟ್ ಮೇ ಬಿ ಬ್ಲಡ್ ಡೊನೇಷನ್ ಕ್ಯಾಂಪ್ಸು, ಇಟ್ ಮೇ ಬಿ ಫಾರ್ ದಿ ಆರ್ಫೆನ್ಸು, ಇದೆಲ್ಲ ಬಹಳ ಅದ್ದೂರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈ ಸೇವೆಗಳು ನಾವು ಹಣ ರೀತಿಯಲ್ಲಿ ಲೆಕ್ಕ ಹಾಕಿದ್ರೆ ಹಲವಾರು ಲಕ್ಷಗಳು ಆಗುತ್ತೆ ಇದು. ಹಾಗೂ ಇನ್ ಕೈಂಡ್ ಆಲ್ಸೋ, ಇಟ್ ಮೇ ಬಿ ಸೇವಿಂಗ್ ಮಿಷಿನ್ಸು, ಇಟ್ ಮೇ ಬಿ ವೀಲ್ ಚೇರ್ಸು, ಇಟ್ ಮೇ ಬಿ ಬುಕ್ಸ್ ಫಾರ್ ದಿ ಸ್ಟೂಡೆಂಟ್ಸು, ಆ್ಯಂಡ್ ಇಟ್ ಮೇ ಬಿ ಫಾರ್ ದಿ ಲೈವ್ಲಿಹುಡ್. ಅನೇಕ ಸೇವೆಗಳು ನಾವು ಮಾಡ್ತಾಯಿದ್ವಿ. ಈ ಸೇವೆ ಇನ್ನು ಮತ್ತೆ ಎಲಾಬ್ರೇಟ್ ಆಗಿ ಹೇಳೋಕ್ಕೆ ನಮ್ಮ ಬೇರೆ ಮೆಂಬರ್ಸ್ ಆಲ್ಸೋ ವಿಲ್ ಜಾಯಿನ್ ಮೀ. ನಾನು ಲಯನ್ ಪುಷ್ಪ ಸುಕುಮಾರ್ ಅಂತ, ಝೋನ್ ಚೇರ್ಪರ್ಸನ್. ನಮ್ಮ ರೀಜನಲ್ಲಿ 3 ಝೋನ್ಗಳಿವೆ. ಝೋನ್ 2ರ ವಲಯಾಧ್ಯಕ್ಷೆ ನಾನು. ನನ್ನ ಅಂಡರಲ್ಲಿ 3 ಕ್ಲಬ್ಗಳಿವೆ. ಲಯನ್ಸ್ ಕ್ಲಬ್ ಬ್ಯಾಂಗ್ಳೂರ್ ಜಯನಗರ, ಲಯನ್ಸ್ ಕ್ಲಬ್ ಚಂದ್ರ ಲೇಔಟ್ ಆ್ಯಂಡ್ ಲಯನ್ಸ್ ಕ್ಲಬ್ ವಿಜಯ ಮಹಲ್. ಲಯನ್ಸ್ ಕ್ಲಬ್ ಬ್ಯಾಂಗ್ಳೂರ್ ಜಯನಗರ ಅವರು ತುಂಬ ಸೀನಿಯರ್ ಮೋಸ್ಟ್ ಕ್ಲಬ್. ಅವ್ರದ್ದು ಸರ್ವಿಸ್ ಟ್ರಸ್ಟ್ ಇದೆ, ಅದರಿಂದ ಅವರು ಆಶಾದೀಪ ಓಲ್ಡೇಜ್ ಹೋಮ್ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆ ವಿಜಯಮಹಲ್ ಕ್ಲಬ್ ಅವ್ರದ್ದು ಕೂಡ ತುಂಬ ಹಳೆಯ ಕ್ಲಬ್ಬು. ಅವರು ಕೂಡ ಅನೇಕ ಸೇವಾ ಚಟುವಟಿಕೆಗಳನ್ನು ತುಂಬ ಚೆನ್ನಾಗಿ ಈ ಸಲ ಮಾಡಿದ್ದಾರೆ. ಈ ರೀಜನ್ ಮೀಟಲ್ಲೂ ಮಾಡಿದ್ದಾರೆ. ನನ್ನ ಹೋಮ್ ಕ್ಲಬ್ ಬಂದು ಲಯನ್ಸ್ ಕ್ಲಬ್ ಬ್ಯಾಂಗ್ಳೂರ್ ಚಂದ್ರ ಲೇಔಟ್. ನಾವು ನಮ್ಮ ಕ್ಲಬ್ಬಿನ PhDಗಳು ಈ ವರ್ಷ ನಮ್ಮ ಗವರ್ನರ್ ವಿಷನ್ ಪ್ರಾಜೆಕ್ಟ್ಗಳು, ಅದು ಹಂಗರ್ ಇರ್ಬೋದು, ಬ್ಯಾರಿಕೇಡ್ಸ್ ಇರ್ಬೋದು, ವಿಷನ್ ಐ ಚೆಕಪ್ಗಳು ಅದು ಇರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮುಂದೇನೂ ಇನ್ನೂ 3-4 ತಿಂಗಳಿದೆ, ಅಲ್ಲೂ ಮಾಡ್ತಾರೆ. ಒಳ್ಳೆಯ ಸೇವಾ ಚಟುವಟಿಕೆಗಳು ನಡೀತಾ ಇದೆ. ಮೆಂಬರ್ಶಿಪ್ ಗ್ರೋತು ಆಗಿದೆ. ಎಷ್ಟು ಹೇಳೋಕ್ಕೆ ಇಷ್ಟ. ಸೊ ನನ್ನ ಅಡಿಯಲ್ಲಿ 2 ಕ್ಲಬ್ಗಳು ಬರುತ್ತೆ, ಜ್ಞಾನಯೋಗ ಮತ್ತು ಬನಶಂಕರಿ. ಸೊ ಜ್ಞಾನಯೋಗದ ಹೇಳಿದ್ರು ನಮ್ಮ ಪ್ರೆಸಿಡೆಂಟ್ ಆಗಲೇ. ಸೊ ಬನಶಂಕರಿನೂ ಅಷ್ಟೇ, ಅವರು ಅದರಲ್ಲಿ ಕಲ್ಚರಲ್ಲು ಆಕ್ಟಿವಿಟೀಸಲ್ಲೆಲ್ಲ ತುಂಬ ಚೆನ್ನಾಗಿ ಅವರು ಕೊಡುಗೆ ಕೊಡ್ತಾರೆ. ಆಮೇಲೆ ಅವ್ರ ಆಕ್ಟಿವಿಟೀಸೆಲ್ಲ ಮೀಟಿಂಗನ್ನು ಅಟೆಂಡ್ ಮಾಡಿ ಇದು ಮಾಡ್ತಾರೆ. ಸೊ ನಮ್ಮದು ಧ್ಯೇಯ ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು.
ಸೊ ಅವರಿಗೆ ಇಂದಿನ ಮಕ್ಕಳಿಗೆ ನಾವು ಎನ್ಕರೇಜ್ ಮಾಡಬೇಕು. ಆರ್ಥಿಕವಾಗಿ ಆಗಲಿ ಏನೇ ಆಗಲಿ ಸಹಾಯ ಮಾಡಿದ್ರೆ ಮುಂದೆ ಅವರು ಭವಿಷ್ಯ ಉತ್ತಮವಾಗುತ್ತೆ ಅಂತ. ಸೊ ಇವತ್ತು ಒಬ್ಬರು ರವಿ ಎಂದವರು ಅವರು ಬಿದ್ದಿದ್ದರು. ಸೊ ಹಂಗಾಗಿ ಅವರಿಗೆ ಸ್ಪೈನಲ್ ಕಾರ್ಡು ವರ್ಕ್ ಆಗಲ್ಲ. ಸೊ ಹಂಗಾಗಿ ಅವರಿಗೆ ಮನೆ ಕೂತ್ಕೊಂಡು ಯಾರು ಸಹಾಯ ಮಾಡಿ ಅಂತಂದರು. ಸೊ ಹಂಗಾಗಿ ನಾನು ಕಾಟನ್ ಮಿಲ್ಕ್ ಮೇಕಿಂಗ್ ಮಿಷನ್ ಕೊಡ್ತಾ ಇದ್ದೀನಿ. ಸೊ ಅವರು ಅವರಮ್ಮ ಇಬ್ಬರು ಕೂತ್ಕೊಂಡು ಸೇರಿಸ್ಕೊಂಡು ಅವ್ರು ಮಾಡ್ಬೋದು. ಇದೇ ಥರ ನಾನು ಗಿವನ್ ಆಲ್ರೆಡಿ 5-6 ಮಿಷನ್ಸ್ ಟು ದ. ನಮಸ್ಕಾರ, ನನ್ನ ಹೆಸರು ಲಯನ್ ಗಾಯತ್ರಿ ಗಿರೀಶ್ ಅಂತ. ಅಂತಾರಾಷ್ಟ್ರೀಯ ಸಂಸ್ಥೆ ಏನು 317 ಏನಿದೆ ಅಲ್ಲಿ ನಾನು ಡಿಸ್ಟ್ರಿಕ್ಟ್ನಲ್ಲಿ GET ಕೋಆರ್ಡಿನೇಟರ್ ಆಗಿ ಸೇವೆಯನ್ನು ಸಲ್ಲಿಸ್ತಿದ್ದೀನಿ. ಹಾಗೆಯೇ ನಮ್ಮ ಪ್ರಾಂತೀಯ 4ರ ಪ್ರಾಂತೀಯ ಸಮ್ಮೇಳನದ ಅತಿಥಿಯ ಸಮಿತಿಯಲ್ಲಿ ಮೆಂಟರ್ ಆಗಿ ಕೂಡ ಈ ದಿನ 2 ಸೇವಾ ಕಾರ್ಯಕ್ರಮಗಳನ್ನ ಒಟ್ಟೊಟ್ಟಿಗೆ ನಿರ್ವಹಿಸಿದ್ದೀನಿ. ಮೊದಲನೆಯದಾಗಿ ಹೇಳಬೇಕು ಅಂದರೆ ನಮ್ಮ ಜಿಲ್ಲೆ 317 ಏನಲ್ಲಿ ನಮ್ಮ 72 ಸಂಸ್ಥೆಗಳಿದೆ. ನಮ್ಮೆಲ್ಲರ ಒಂದೇ ಘೋಷವಾಕ್ಯ ವಿ ಸರ್ವ್. ಎಲ್ಲಿ ಅವಶ್ಯಕತೆ ಇದೆ ನೊಂದವರಿಗೆ ಅವರಿಗೆ ಸೇವೆಯನ್ನು ಸಲ್ಲಿಸುವುದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಒಂದು ಜಿಲ್ಲಾ ರಾಜ್ಯಪಾಲರು ಲಯನ್ ಎನ್ ಮೋಹನ್ ಕುಮಾರ್ ಅವರು ಸಾಕಷ್ಟು ಕನಸುಗಳನ್ನ ಕಂಡಿದ್ದಾರೆ. ಅದರಲ್ಲಿ ಮೊದಲಿಗೆ ಅನ್ನದಾನ ಮಹಾದಾನ. ನಾವು ಬದುಕಿರಬೇಕು ಅಂದರೆ ಅನ್ನದಾನ ಮಹಾದಾನ, ನಮ್ಮ ಶರೀರ ಬದುಕಿದ್ರೇ ಏನೇ ಸೇವೆಗಳನ್ನ ಮಾಡಲಿಕ್ಕಾಗತ್ತೆ, ಕೆಲಸಗಳನ್ನ ಮಾಡಲಿಕ್ಕಾಗತ್ತೆ. ಆ ನಿಟ್ಟಿನಲ್ಲಿ ಅಂದರೆ ನಮಗೆ ಅವಶ್ಯಕತೆ ಇರುವಂತಹ ಜಾಗವನ್ನು ಗುರುತಿಸಿ ನಮ್ಮ ಜಿಲ್ಲೆ 317A ವತಿಯಿಂದ ESI ಹಾಸ್ಪಿಟಲ್ ಏನಿದೆ ಅಲ್ಲಿ ಅನ್ನದಾನದ ಕಾರ್ಯಕ್ರಮದ ಹಂಗರ್ ಸೆಂಟರನ್ನು ಓಪನ್ ಮಾಡಿದ್ದಾರೆ. ಕಾರಣ ಎಷ್ಟೋ ಜನ ಪೇಷಂಟ್ಗಳು ಅಲ್ಲಿಗೆ ಬರ್ತಾರೆ. ಅಲ್ಲಿ ಬಂದಾಗ ಅವ್ರನ್ನ ಅಟೆಂಡರ್ಸ್ ಇರ್ತಾರೆ, ಅವ್ರಿಗೆ ಒಂದು ಏನು ಹೊರಗಡೆ ಇರುತ್ತೆ ಆಹಾರವನ್ನು ತೆಗೆದುಕೊಳ್ಳೋದಾಗಲಿ ಸಮಯಕ್ಕೆ ತೆಗೆದುಕೊಳ್ಳೋದಾಗಲಿ ಕಷ್ಟ ಆಗುತ್ತೆ. ಆ ನಿಟ್ಟಿನಲ್ಲಿ ಅದನ್ನು ಅರಿತು ಆ ಸೇವಾ ಕಾರ್ಯಕ್ರಮವನ್ನು ಒಂದು ಯೋಜನೆ ಮಾಡಿಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸಂಸ್ಥೆಗಳು ಕೂಡ ಸಹಕಾರವನ್ನು ನೀಡ್ತಿದೆ. ಇವತ್ತಿನ ದಿನವೂ ಕೂಡ ಆ ಒಂದು ಸೇವಾ ಕಾರ್ಯಕ್ರಮಕ್ಕೆ ನಾವು ಮೋರ್ ದೆನ್ 1 ಲಕ್ಷದಷ್ಟು ಎಲ್ಲ ಕ್ಲಬ್ಗಳ ಸಮೀಕರಣದಲ್ಲಿ ಮಾಡಿದ್ದೇವೆ. ಹಾಗೆ ಅದರಲ್ಲೂ ಕೂಡ ಜ್ಞಾನಯೋಗ ಸಂಸ್ಥೆ 1 ಲಕ್ಷ ನೀಡಿದೆ. ಇನ್ನುಳಿದ ಎಲ್ಲ ಸಂಸ್ಥೆಗಳು ಒಟ್ಟಾಗಿ ಸೇರಿ 1 ಲಕ್ಷದ ಹತ್ತತ್ರ ಒಂದು ಅನ್ನದಾನ ಕಾರ್ಯಕ್ರಮಕ್ಕೆ ಮಾಡಲಾಗಿದೆ. ಸೊ ಇದು ಇವತ್ತಿನ ನಮ್ಮೊಂದು ದಿನದ ಒಂದು ವಿಶಿಷ್ಟ ಕಾರ್ಯಕ್ರಮಗಳಲ್ಲಿ ಹೌದು. ಆಮೇಲೆ 2ನೆಯ ಸೇವಾ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಪ್ರಾಂತೀಯ ಅಧ್ಯಕ್ಷರು ತುಂಬ ಚೆನ್ನಾಗಿ ಹೇಳಿದ್ರು, ಬಗ್ಗಿ ವ್ಯಾನ್ ಅಂತ. ಅದು ನಮ್ಮ ಜಿಗಣಿಯಲ್ಲಿ ವಿವೇಕಾನಂದ ಎಸ್ ವ್ಯಾಸ ಯೂನಿವರ್ಸಿಟಿ ಅಂತ ಯೋಗ ಸೆಂಟರ್ ಇದೆ. ಅದು ಯೋಗ ಸೆಂಟರ್ ಮಾತ್ರ ಅಲ್ಲ, ಅನೇಕ ಥೆರಪಿಗಳನ್ನ ಮಾಡ್ತಾರೆ. ಅಲ್ಲಿ ಒಂದೇ ಕಾಲಮಾನದ ಒಂದು ರೋಗಿಗಳು ಅಥವಾ ಬರಲ್ಲ, ಅಲ್ಲಿ ವಯೋವೃದ್ಧರು ಕೂಡ ಬರ್ತಾರೆ. ಅವರಿಗೆ ಬಹಳ ದೂರ ನಡಿಬೇಕಾಗತ್ತೆ ಅಲ್ಲಿ ಹೊರ ಜಾಗದಿಂದ ಒಳ ಜಾಗಲಿಕ್ಕೆ ಹೋಗ್ಲಿಕ್ಕೆ. ಆ ನಿಟ್ಟಿನಲ್ಲಿ ಆ ಒಂದು ಸ್ಥಳಕ್ಕೆ ಒಂದು ವೆಹಿಕಲ್ ಅವಶ್ಯಕತೆ ಇದೆ. ಈ ದಿನ ನಮ್ಮ LCB ಜ್ಞಾನಯೋಗ ಸಂಸ್ಥೆಯ ವತಿಯಿಂದ ಆ ವೆಹಿಕಲ್ ಅನ್ನು ನಮ್ಮ NM ಶಿವಕುಮಾರ್ ಅಂಕಲ್ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಸೊ ಅದರ ಒಟ್ಟೊಟ್ಟಿಗೆ ನಮಗೆ ಈ ದಿನ ಒಂದು ಸೇವಾ ಕಾರ್ಯಕ್ರಮ ತೆಗೆದುಕೊಂಡಾಗ ಈಗಷ್ಟೇ ನಮ್ಮ ವಲಯ ಅಧ್ಯಕ್ಷರು ಹೇಳಿದ್ರು, ಒಂದು ಬತ್ತಿ ಒಂದು ತೆಗೆಯುವಂತಹ ಒಂದು ಕಾಟನ್ ಇಂದ ಮಾಡುವಂತಹ ಬತ್ತಿ ತೆಗೆದ್ರೆ, ಯಾಕೆ ಒಂದು ಮನೆಯಲ್ಲಿ ಒಂದು ಇದಿದ್ದ ಅವಶ್ಯಕತೆ ಇದ್ದಾಗ ಮನೆಯಲ್ಲೇ ಕೂತು ನಾವು ಏನಾದರೂ ಕೂಡ ಮಾಡಬಹುದು. ಆ ನಿಟ್ಟಿನಲ್ಲಿ ಅದನ್ನು ಮನಗೊಂಡು ಅವರಿಗೆ ಏನು ಅವಶ್ಯಕತೆ ಇದನ್ನು ಕೊಡುವಲ್ಲಿ ಅವರು ಸಹಕಾರಿಯಾಗಿ ಮಾಡಿದ್ದಾರೆ. ಅಲ್ಲದೆ ಅನೇಕ ಸೇವಾ ಕಾರ್ಯಕ್ರಮಗಳು, ಡಯಾಲಿಸಿಸ್ ಸೆಂಟರ್ ನಮ್ಮ ಮಧುಗಿರಿನಲ್ಲಿ ಕಳೆದ ಒಂದು 27ನೇ ತಾರೀಕು LCB ಜ್ಞಾನಯೋಗ ಕ್ಲಬ್ಬಿಂದ ನಾವು 5 ಡಯಾಲಿಸಿಸ್ ಮಿಷನ್ಗಳನ್ನ ನೀಡಿದ್ರು. ಮತ್ತೊಂದು ಡಯಾಲಿಸಿಸ್ ಮಿಷನ್ ಕೂಡ ಸದ್ಯದಲ್ಲೇ ನೀಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಡಯಾಲಿಸಿಸ್ ಮಿಷನ್ಗೆ ನಾವು ಸಲ್ಲಿಸುತ್ತಿರುವ ಒಂದು ಸೇವೆ ಆಗಿದೆ. ಇದು ಜ್ಞಾನಯೋಗ ಸಂಸ್ಥೆಯಿಂದ. ಆದರೆ ಅದೇ ಥರನೇ ಇನ್ನುಳಿದಂತಹ ನಮ್ಮ LCB ವೆಸ್ಟ್ ನಮ್ಮ ವಲಯ ಅಧ್ಯಕ್ಷರು ಹೇಳಿದ ಹಾಗೆ ಜಿಲ್ಲೆಯೇ ಹೆಮ್ಮೆ ಪಡುವಂತಹ ಸೇವಾ ಸಂಸ್ಥೆಯಲ್ಲಿ ನಮ್ಮ ವೆಸ್ಟ್ ಸಂಸ್ಥೆಯ ಅವರು 5 ಹಾಸ್ಪಿಟಲ್ನ ರನ್ ಮಾಡೋದ್ರ ಜೊತೆಗೆ ಮಕ್ಕಳನ್ನ ಯೋಧರಾಗಿ, ಯಾರು ಆರ್ಫನ್ಸ್ ಮಕ್ಕಳಿರ್ತಾರೆ ಅವರನ್ನ ಯೋಧರನ್ನಾಗಿ ತಯಾರು ಮಾಡುವ ನಿಟ್ಟಿನಲ್ಲಿ ಸೇವಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. ಅದರ ನಿಟ್ಟಿನಲ್ಲಿ ಮಾಜಿ ರಾಜ್ಯಪಾಲರಾದಂತಹ TK ನಮ್ಮ ಸ್ವಾಮಿಯಪ್ಪನ್ ಸರ್ ಅವರು ಕೂಡ ಇವತ್ತು 1 ಲಕ್ಷ ದೇಣಿಗೆಯನ್ನು ನೀಡಿದ್ದಾರೆ. ಅದರಲ್ಲಿ ಜಿಲ್ಲೆಯ ಒಂದು ಹಸಿವು ನಿವಾರಣಾ ಕೇಂದ್ರ ಅದು ಏನಿದೆ 25,000 ಅದಕ್ಕೆ ನೀಡಿದ್ದಾರೆ. ಅದರ ಜೊತೆಗೆ ನಮ್ಮ ಏನು ಆಶಾ ಓಲ್ಡೇಜ್ ಹೋಮ್ ಇದೆ ವಯೋವೃದ್ಧರಿಗೆ, ಅವರನ್ನು ನೋಡಿಕೊಳ್ಳುವುದಕ್ಕೋಸ್ಕರ 25,000 ನೀಡಲಾಗಿದೆ. ಇಸ್ಕಾನಲ್ಲೂ ಕೂಡ ಅನ್ನದಾನ ಮಹಾದಾನದ ಕಾರ್ಯಕ್ರಮ ಅಂಗವಾಗಿ ಅಲ್ಲೂ ಕೂಡ 25,000 ನೀಡಲಾಗಿದೆ. ಅವರ ಹಾಸ್ಪಿಟಲ್ಸ್ನಲ್ಲಿ ಬಡ ರೋಗಿಗಳು ಬರ್ತಾರೆ, BPL ಕಾರ್ಡ್ ಇರೋರು ಬರ್ತಾರೆ, BPL ಕಾರ್ಡ್ ಇಲ್ಲದೆ ಇರೋರು ಬರ್ತಾರೆ, ಅತ್ಯಂತ ಅವಶ್ಯಕತೆ ಇರೋರು ಬರ್ತಾರೆ. ಅವರಿಗೆ ಉಚಿತವಾಗಿ ಆಪರೇಷನ್ ಮಾಡಲಿಕ್ಕೆ 25,000 ದೇಣಿಗೆಯಾಗಿ ಕೂಡ ನೀಡಿದ್ದಾರೆ. ಇದೆಲ್ಲದರ ಜೊತೆಯಲ್ಲಿ ಇನ್ನುಳಿದ ಸಂಸ್ಥೆಗಳು, ನಮ್ಮ ವಿಜಯಮಹಲ್ ಸಂಸ್ಥೆ ಮತ್ತು ನಮ್ಮ ಲೆಜೆಂಡ್ ಸಂಸ್ಥೆ ಆಗಿರಬಹುದು, ಇನ್ನೂ ಅನೇಕ ಸಂಸ್ಥೆಗಳು ಅನ್ನದಾನ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಹಾಗೆ ಬನಶಂಕರಿಯ ಸಂಸ್ಥೆಗಳು, ಯಾಕೆಂದರೆ ಮಹಿಳೆಯರಿಗೆ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ ನಿಟ್ಟಿನಲ್ಲಿ ಬನಶಂಕರಿಯ ಸಂಸ್ಥೆಯಿಂದ ಗೌರ್ಮೆಂಟ್ ಶಾಲೆಯ ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ ವೆಂಡಿಂಗ್ ಮಿಷನ್ ಅನ್ನು ಉಚಿತವಾಗಿ ನೀಡಿದ್ದಾರೆ. ಇದು ಒಟ್ಟಾರೆ ಇವತ್ತಿನ ದಿನ ಸೇವಾ ಕಾರ್ಯಕ್ರಮ 20 ಲಕ್ಷಕ್ಕಿಂತ ಹೆಚ್ಚಿನ ಸೇವಾ ಕಾರ್ಯಕ್ರಮ ಈ ಒಂದು ಪ್ರಾಂತೀಯ ಸಮ್ಮೇಳನದಲ್ಲಾಗಿದೆ. ನಮ್ಮ ಪ್ರಾಂತೀಯದಲ್ಲಿ 7 ಸಂಸ್ಥೆಗಳಿದೆ. 7 ಸಂಸ್ಥೆಯ ಸದೃಢವಾದಂತಹ ಸಹಕಾರದೊಂದಿಗೆ ಉತ್ತಮವಾದಂತಹ ರೀಜನ್ ಮೀಟ್ ನಡೆಯೋದ್ರ ಜೊತೆಗೆ ಬಹಳ ಉತ್ತಮವಾದ ಸಂದೇಶ ಏನಿದೆ, ಹ್ಯೂಮನ್ ವ್ಯಾಲ್ಯೂಸ್ ಏನಿದೆ ಅದ್ರ ಬಗ್ಗೆ ನಮಗೆ ಸಾಕಷ್ಟು ಪದ್ಮಶ್ರೀ ಅವಾರ್ಡಿ ಡಾಕ್ಟರ್ ಚಂದ್ರಶೇಖರ್ ಅವರು ಮನವದ್ದಟ್ಟು ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ನಾಳೆ ನಾವೇನಾದರೂ ಉತ್ತಮವಾಗಿ ಬದುಕಬೇಕು ಅಂದರೆ ಕೇವಲ
ಕೇವಲ ಒಂದು ವ್ಯಾಮೋಹ ಏನಿರುತ್ತೆ ಅದನ್ನು ತ್ಯಜಿಸಬೇಕಾಗತ್ತೆ. ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳಿದಾಗೆ ಬುದ್ಧ ಹೇಳಿದಾಗೆ ಪ್ರತಿಯೊಂದನ್ನು ಕೂಡ ಪಡ್ಕೊಳ್ಳುವ ನಿಟ್ಟಿನಲ್ಲಿ ನಾವೆಲ್ಲವನ್ನು ಕಳ್ಕೊಳ್ತಾ ಬರ್ತಿದ್ದೀವಿ. ಅತಿ ಸ್ವಾರ್ಥದಿಂದ, ಅತಿ ಬಯಕೆಯಿಂದ, ಹೆಚ್ಚಾಗಿ ಎಲ್ಲವೂ ಬೇಕು ಬೇಕು ಅನ್ನುವ ಹಂಬಲದಿಂದ ಅದೆಲ್ಲವನ್ನು ಬದಿಗೊಟ್ಟಿ ಎಲ್ಲರನ್ನೂ ಕೂಡ ಬೇರೆಯವರನ್ನು ಕೂಡ ನಮ್ಮವಾಗೆ ನೋಡಿಕೊಂಡು ಬೇರೆಯವರಲ್ಲೂ ಕೂಡ ನಾವು ಒಂದು ಏನು ಅವರ ಒಂದು ಕರ್ತವ್ಯದಲ್ಲಿ ನಮ್ಮ ಪಾಲು ಕೂಡ ಅಂತ ನಾವು ಇದೆ ಅಂತ ನಾವು ಭಾವಿಸಿದಾಗ ಈ ದಿನ ಮಾಡಿದಂತಹ ಶೀರ್ಷಿಕೆಗೆ ನಿಜವಾದ ಅರ್ಥವನ್ನು ಕಲ್ಪಿಸಿಕೊಡಲಾಗುತ್ತೆ. ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಲಾಂಗ್ ಲಿವ್ ಲಯನಿಸಮ್.